ಗೇಟ್ ಬಳಿಯ ಕೈಲಾಸನಾಥೇಶ್ವರ ದೇವಾಲಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ. ಆನೇಕಲ್ ತಾಲೂಕಿನ ಹೊಸೂರು ಮುಖ್ಯ ರಸ್ತೆಯ ತಿಮ್ಮಸಂದ್ರ ಗೇಟ್ ಬಳಿ ಇರುವ ಕೈಲಾಸ ಆಶ್ರಮದಲ್ಲಿ ಎಸ್ಎಸ್ಎನ್ ಫೌಂಡೇಶನ್, ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್, ಕೈಲಾಸ ಯೋಗ ಕಲಾ ಮತ್ತು ಸಾಂಸ್ಕೃತಿಕ ವಿದ್ಯುನ್ ಮಂಡಳಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮಗಳ ಸಾರ್ವಜನಿಕರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಎಸ್ಎಸ್ಎನ್ ಫೌಂಡೇಶನ್ನ ಸೋಮಶೇಖರ್ ಮಾತನಾಡಿ, ಸಮಾಜದಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಸಮಂದೂರು ಗ್ರಾಮ ಪಂಚಾಯಿತಿಯು ಗಡಿ ಪಂಚಾಯಿತಿಯಾಗಿದೆ. ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಸೌಲಭ್ಯ ದೊರಕುವಂತೆ ಮಾಡುವ ನಿಟ್ಟಿನಲ್ಲಿ ವರ್ಷಕ್ಕೆ 2 ಬಾರಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ. ಧಾರ್ಮಿಕ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಯೋಜನೆ ರೂಪಿಸಲಾಗಿದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಯಿತೆಂದರು. ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ದುಡಿದ ಒಂದು ಭಾಗವನ್ನ ಸಮಾಜಕ್ಕೆ ಮೀಸಲಿಡಬೇಕು. ಈ ನಿಟ್ಟಿನಲ್ಲಿ ಎಸ್ಎಸ್ಎನ್ ಪ್ರತಿಷ್ಠಾನವು ಸಾಮಾಜಿಕ ಚಟುವಟಿಕೆಗಳ ಮೂಲಕ ಮನೆ ಮಾತಾಗಿದೆ. ಆರೋಗ್ಯ, ಶಿಕ್ಷಣ ಕ್ಷೇತ್ರಗಳಿಗೆ ಬಲ ನೀಡಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಸಮ್ಮುಖದಲ್ಲಿ ಶ್ರೀಮತಿ ನಂದಿನಿ ಮತ್ತು ಎಸ್ ರಾಜಶೇಖರ್ ಅವರ 60 ವರ್ಷದ ಷಷ್ಠಿ ಪೂರ್ತಿ ಪ್ರಯುಕ್ತ ಕಾರ್ಯಕ್ರಮವನ್ನ ನೆರವೇರಿಸಿ ಸ್ವಾಮೀಜಿ ಆಶೀರ್ವದಿಸಿದರು. ರಾಜಪುರ ಮಹೇಶ್ ಮತ್ತು ತಂಡದವರು ಆಕರ್ಷಕ ವೀರಗಾಸೆ ಪ್ರದರ್ಶನ ನೀಡಿದರು. ವಿದ್ಯಾರ್ಥಿಗಳು ಭರತನಾಟ್ಯ ಪ್ರದರ್ಶನ ನೀಡಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಣ್ಣು, ಮಧುಮೇಹ, ರಕ್ತದೊತ್ತಡ, ಚರ್ಮ, ಮೂಳೆ ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರು ಪಾಲ್ಗೊಂಡಿದ್ದರು. ಲೇಖಕ ತಾನಂ ಕುಮಾರಸ್ವಾಮಿ, ಎಸ್ಎಸ್ಎನ್ ಫೌಂಡೇಶನ್ನ ಎಸ್ ರಾಜಶೇಖರ್, ನಂದಿನಿ, ಪರಂಜ್ಯೋತಿ, ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷೆ ಕೆ ಶಿವಣ್ಣ, ಎಸ್ಆರ್ಎಸ್ ಚಂದ್ರಶೇಖರ್, ಹೊಸಬೆಳಕು ಟ್ರಸ್ಟ್ನ ರಾಮಕೃಷ್ಣ ಉಪಸ್ಥಿತರಿದ್ದರು.
ತಾರೀಕು ಆಗಿತ್ತು. ಈ ಸಂದರ್ಭದಲ್ಲಿ ಇವತ್ತು ಅವರು ಹುಟ್ಟಿದಬ್ಬನ ಆಘೋಷ ಪಡೋಣ ಅಂತ ಇವತ್ತು ಅವ್ರ ಹುಟ್ಟಿದಬ್ಬಕ್ಕೆ ಹ್ಯಾಪಿ ಬರ್ತಡೇ ಹೇಳ್ತಾ ಅವ್ರಿಗೆ ಕೇಕ್ ಕಟ್ ಮಾಡಿ ಅಂತ ಕಳೆಗಳಿ. ನಾರಾಯಣ ಹರಿ ಅಂತ ಅವರು ನಾನು ಬಾಲ್ಯದಿಂದಂತ ಕಂಡಂತ ಡಾಕ್ಟರ್ ಗೀತಾ ಅವ್ರಿಗೆ ಇವತ್ತು ಹುಟ್ಟದಪ್ಪ. ಅವರು ತಮ್ಮ ಬಂದು ಕುರ್ಚಲ್ ಕೂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇವರು ಪಟ್ಟ ಬಿಟ್ಟು ಹಳ್ಳಿ ಬರ್ತಾರೆ. ಎಷ್ಟೆಷ್ಟೋ ಹೇಳಿ ನೋಡಿದ್ವಿ, ಫುಲ್ ಆಗಿತ್ತು. ಡಾಕ್ಟರ್ ಗೀತಾ ಅವ್ರಿಗೆ ಹೇಳಿ ಹೋಗ್ಬೇಡಿ, ನೀವು ಇಲ್ಲೇ ಇರ್ಬೇಕು ಬೆಂಗಳೂರಿನಲ್ಲಿ ಅಂತ. ಅವ್ರು ನಮ್ಮ ಮಾತು ಕೇಳಿದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಂಪನಿಗಳಲ್ಲಿ ಕೊಟ್ಬಿಟ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ತುಂಬ ವಿಶೇಷವಾಗಿತ್ತು. ಏಳನೇ ತಿಂಗಳು ಪ್ರಾರಂಭ ಮಾಡಿದ್ರು. ಇದರಲ್ಲಿ 7ನೇ ತಾರೀಕು ಸೋಮವಾರ ಬಿದ್ದಿದ್ದ ಒಂದೇ ಕಾರಣದಿಂದ ಭಾನುವಾರ ಶಿಫ್ಟ್ ಮಾಡಿಕೊಂಡ್ವಿ. ಇಲ್ಲಿ ಅವ್ರದ್ದು 80ನೇ ವರ್ಷದ ಹುಟ್ಟುಹಬ್ಬ. ವ್ಯಕ್ತಿಗಳು ಇಬ್ಬರು ಇಲ್ಲಿದ್ದಾರೆ. ಒಬ್ಬರು ರೇಣುಕಮ್ಮ ಅಂತ, ಇನ್ನೊಬ್ರು ಡಾಕ್ಟರ್ ಗೀತಾ. ಇವರಿಬ್ರು ಅವ್ರ ಅದಕ್ಕೆ ಸಂಬಂಧ ಹೇಗೆ ಅನ್ನೋದು ನಮ್ಗೆ ಹೇಳಿರ್ಲಿಲ್ಲ, ಗೊತ್ತೂ ಇರಲಿಲ್ಲ. ಈ ರೀತಿ ಅಂತ ಕುಟುಂಬಕ್ಕೆ ಸೊಸೆ ಆಗಿ ಬಂದಿದ್ದು ನಮ್ಮ ತಾಯಿ. ಒಂದು ಹುಟ್ಟಿದ್ದು ನೋಟ್ಕಾರ್ ಡಿ ಎಸ್ ಉಮಾಪತಿ ಮನೆಯಲ್ಲಿ. ಸಮಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಬ್ರಹ್ಮಣ್ಯ ನಮಃ. SSN ಫೌಂಡೇಶನ್ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ಮಾಡಿರುವಂತಹ ಶ್ರೀಮತಿ ಲಿಂಗೈಕ್ಯ ಸರ್ವಮಂಗಳಮ್ಮನವರ 80ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಶ್ರೀಮತಿ ನಂದಿ ಮತ್ತು ಶ್ರೀ ರಾಜಶೇಖರ್ ಅವರ 60ನೇ ವರ್ಷ ಷಷ್ಠಾಬ್ದಿ ಕಾರ್ಯಕ್ರಮ ಇಂದು ಸಾಂಗೋಪಾಂಗವಾಗಿ ಜ್ಯೋತಿರ್ಲಿಂಗಗಳ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಮತ್ತು ಅನುಭವ ಮಂಟಪದ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅವರಿಗೆ ಆಶೀರ್ವಾದ, ಅವರ ತಂದೆಯ ಆಶೀರ್ವಾದ ಕೂಡ ಲಭಿಸಿದೆ. ಏಕೆಂದರೆ ಎಲ್ಲರೂ ಕೂಡ ಇಂಥ ವಿಶೇಷವಾದಂತಹ ಆಶೀರ್ವಾದ ಸಿಗಲ್ಲ. ಅವರ 60 ವರ್ಷ ಷಷ್ಠಾಬ್ದಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಭಗವಂತನ ಸಾನ್ನಿಧ್ಯ ನೆರವೇರಿದೆ. ಯಾಕೆಂದರೆ ಎಲ್ಲ ಶರಣರ ಸಾನ್ನಿಧ್ಯದಲ್ಲಿ ಅವರಿಗೆ ಭಗವಂತ ವಿಶೇಷವಾದಂತಹ ಆಶೀರ್ವಾದವನ್ನು ದಯಪಾಲಿಸಿದ್ದಾನೆ. ಜೊತೆಯಲ್ಲಿ ನಮ್ಮ ಸೋಮಶೇಖರ್ ಅವರ ಎಲ್ಲ ಹಿರಿಯರ ಅವರ ಮಕ್ಕಳಿಗೆ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ಅದೇ ರೀತಿಯಲ್ಲಿ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಯಾಕೆಂದರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹೋಟ್ಲಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಆದರೆ ವಿಶೇಷವಾಗಿ ಅವರ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅನುಭವ ಮಂಟಪದಲ್ಲಿ ಒಂದು ವಿಶೇಷವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಅವರು ಆಚರಣೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದರ ನಿಮಿತ್ತವಾಗಿ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಬೇಕು. ಯಾಕೆಂದರೆ ಅವರು ಯಾವಾಗಲೂ ಕೂಡ ತಮ್ಮ ಟ್ರಸ್ಟ್ ವತಿಯಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಆಕಂಠದ ಬುನಾದಿ ಅವರ ತಂದೆ ತಾಯಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದ ಅವರಿಗೆ ಲಭಿಸಲಿ. ಇದೇ ರೀತಿ ಇನ್ನೂ ಭಗವಂತವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಖುಷಿ. ರಾಜಪುರದ ಶ್ರೀಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರ ಮಾಡ್ತಾ, ನಾನು ಇವತ್ತು ನನ್ನ ತಾಯಿಯವರ 80ನೇ ಜನ್ಮದಿನೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಗುರುಗಳ ಆಶೀರ್ವಾದ ಪಡೆದಂಥ ಸುದೈವಾನಂದು ಅಂತ ಹೇಳಬಯಸ್ತೀನಿ. ತಾಯಿಯವ್ರನ್ನ ಕಳ್ಕೊಂಡು 40 ವರ್ಷ ಆಯಿತು. ಅವರು ನಾನು ಕಂಡ 40 ವರ್ಷದಲ್ಲಿ ಸಾಕಷ್ಟು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ಸೇವೆ ಸಲ್ಲಿಸ್ತಾ ಬಂದಿದ್ದರು. ಅದೇ ರೀತಿ ನಮ್ಮ ಅಜ್ಜ
ದೊಡ್ಡ ತಾತ, ಭಾಗೀರಥಜ್ಜಿ, ಉಮಾಪತಿ ತಾತ, ವೇದಾಂಬ ಅವರು ಸಾಕಷ್ಟು ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಂಡಿದ್ದರು. ಅದೇ ನಿಟ್ಟಿನಲ್ಲಿ ನಮ್ಮ ತಂದೆಯವರಾದಂಥ ಸೋಮಶೇಖರ್ ಅವರು, ನಮ್ಮ ತಾಯಿಯಾದ ಸರ್ವಮಂಗಳವರು ನಡ್ಕೊಂಡು ಬಂದಿದ್ದರು. ಆ ಹೆಜ್ಜೆ ಗುರುತುಗಳಲ್ಲಿ ನಡೆಯುವ ಪ್ರಯತ್ನದಲ್ಲಿ ನಾವಿದ್ದೀವಿ. ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದ ದೊರಕಿದ್ದು ಭಾಳ ಸುಕೃತ ನಮ್ಮದು ಅಂತ ಹೇಳ ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಆರೋಗ್ಯ ತಪಾಸಣೆಯನ್ನೆಲ್ಲ ಭಾಗವಹಿಸಿ ಉಪಯೋಗ ಪಡೀರಿ ಅಂತ ಕೇಳ್ಕೊತೀನಿ. ಗುರುಗಳಿಗೆ ಮಗದೊಮ್ಮೆ ಶಿವಸ್ತಾಂಗ ನಮಸ್ಕಾರ. ಆನೇಕಲ್ ತಾಲೂಕು ತಿಮ್ಮಸಂದ್ರ ಗ್ರೇಟ್ನಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯದಲ್ಲಿ ಕೈಲಾಸ ಶಿವನ ಸಾನ್ನಿಧ್ಯದಲ್ಲಿ ಸರ್ವಮಂಗಳ ಟ್ರಸ್ಟ್ ವತಿಯಿಂದ SSN ಫೌಂಡೇಶನ್ ವತಿಯಿಂದ ಸರ್ವಮಂಗಳ ಅವರ 80ನೇ ಹುಟ್ಟುಹಬ್ಬವನ್ನು ಅವರ ಕುಟುಂಬದವರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜಶೇಖರ್ ಮತ್ತು ನಂದಿನಿ ಮೇಡಮ್ ಅವರ 61 ಷಷ್ಠಾಬ್ದಿ ಕಾರ್ಯಕ್ರಮ ಸಹ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ. ಗುರುಗಳ ರಾಜಾಪುರ ಶ್ರೀಗಳ ಆಶೀರ್ವಾದ ದೊರೆತಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸ್ಕೊಂಡಿರ್ತಕ್ಕಂಥ ರಾಜಶೇಖರ್ ಅವರು ಮತ್ತು ಅವರ ಕುಟುಂಬದವರು ಸೋಮಶೇಖರ್ ಸರ್ ಮತ್ತು ರಾಜಶೇಖರ್ ಸರ್ ಅವರು ಸಾಮಾಜಿಕ ಕಾರ್ಯಗಳನ್ನು ತೊಡಗಿಸ್ಕೊಂಡು ಇದೇ ದಿನ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ರಾಜಾಪುರ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಗುರುಕುಲ ವಿದ್ಯಾಸಂಸ್ಥೆಗೆ ಒಂದು ಪ್ರಯೋಗಾಲಯವನ್ನು ತಮ್ಮ ಈ ವತಿಯಿಂದ ನಡೆಸ್ಕೊಡೋದಕ್ಕೆ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಒಪ್ಕೊಂಡಿದ್ದಾರೆ. ಇದೊಂದು ಶಿಕ್ಷಣದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಮಠಗಳಿಗೆ ರಾಜಶೇಖರ್ ಅವರು ಮಾಡ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂಥ ಸೇವೆ. ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹಾರೈಸ್ತಾರೆ. ರಾಜಶೇಖರ್ ಸರ್ ಮತ್ತು ಅವರ ಶ್ರೀಮತಿಯವರು ಹಾಗೂ ಎಲ್ಲರ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ರಾಜಶೇಖರ್ ಸರ್ ಅವರು ಅಕ್ಷರ ದಾಸೋಹ ಮತ್ತು ಅನ್ನದಾಸೋಹ ಈ ಕಾರ್ಯಕ್ರಮಕ್ಕೆ ತುಂಬ ಒತ್ತು ಕೊಟ್ಟು ಭಾಳ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಅವರ ಒಂದು ಅಕ್ಷರ ಈ ರೀತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇರಲಿ. ಅವ್ರ ಮುಖಾಂತರ ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತಾ ಅವರಿಗೆ ದೇವರು ಒಳ್ಳೇದು ಮಾಡಲಿಕ್ಕೆ